ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಧರ್ಮಸ್ಥಳದ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಯಾಕಂದರೆ ಆ ರೀತಿಯಾದಂಥ ದುರಂತಗಳಾಗಿ ಹೋಗ್ಬಿಟ್ಟಿದ್ದಾವೆ. ಚರ್ಚೆ ಅನಿವಾರ್ಯ, ಜೊತೆಗೆ ಶಿಕ್ಷೆ ಆಗಲೇಬೇಕು. ಅನ್ಯಾಯ ಮಾಡಿದವ್ರಿಗೆ, ಅತ್ಯಾಚಾರಿಗಳಿಗೆ, ಕೊಲೆ ಮಾಡಿದವ್ರಿಗೆ ಆಗಲೇಬೇಕು ಅನ್ನುವಂಥದ್ದು ನಿಧಾನಕ್ಕೆ ಜನಮಾನಸದಲ್ಲಿ ಅದು ಹೋಗ್ತಾ ಇದೆ. ಇದು ಗೊತ್ತಾಗ್ತಾ ಇದೆ SITಗೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಇದು ಅರ್ಥ ಆಗ್ತಾ ಇದೆ. ಯಾಕಂತಂದ್ರೆ ಕೇವಲ ಈಗಿದು ತಿಮರೋಡಿಯವರ ಹೋರಾಟ ಆಗಲಿ ಅಥವಾ ನಮ್ಮ ಮಟ್ಟನವ್ರ ಹೋರಾಟ ಆಗಲಿ ಅಥವಾ ರವಿ ಪ್ರಸನ್ನ ಅವ್ರ ಹೋರಾಟ ಆಗಲಿ ಅಲ್ಲ, ಇದು ಜನಸಾಮಾನ್ಯರ ಹೋರಾಟ ಆಗಲಿಕ್ಕಂತದ. ಆ ರೀತಿಯಾಗಿ ಬೆಳೀತಾನೆ ಅದ ಡೇ ಟು ಡೇ. ಹೀಗಾಗಿ SIT ಮೇಲೆ ಆದಷ್ಟು ದಬಾವ್ ಅಂತೀವಿ ನಾವು, ಅದು ಪ್ರೆಷರ್ ಹೆಚ್ಚಾಗ್ತಾ ಇದೆ. ಹೌದಪ್ಪ, ಇದು ಕಂಡು ಹಿಡಿಯಲೇಬೇಕು, ಯಾರು ಏನು ಹೇಳಬೇಕು, ಇದರಿಂದ ನಾವು ತಪ್ಪಿಸ್ಕೊಳ್ಳಿಕ್ಕಾಗುವುದಿಲ್ಲ ಅಂತ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಹದ್ದಿನ ಕಣ್ಣು ಈಗ ಧರ್ಮಸ್ಥಳದ ಇಲ್ಲಿ ನಡೀತಿರುವಂಥ ಆ್ಯಕ್ಟಿವಿಟೀಸ್ಗಳ ಬಗ್ಗೆ. ಯಾಕಂದ್ರೆ ಈಗ ಮತ್ತೆ ನೋಡ್ರಿ, ವೇದವಲ್ಲಿ ಸಹೋದರ ತಾಳೂರು ವೀರಭದ್ರೇಶ್ವರ ಅಂತವರು, ಅವ್ರ ಸಹೋದರ ಅಂತ ಅವರು ಸಹಿತ ಬಂದು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಮತ್ತೊಮ್ಮೆ ನಮ್ಮ VM ಭಟ್ರು ಅಂದರೆ ಪದ್ಮಲತಾ ಕುರಿತಾಗಿದ್ದಂಥ ಆರೋಪ ಮಾಡುವಂಥ ಅವರ ಸಂಬಂಧಿಕರು ಅವರು ಆರೋಪ ಮಾಡ್ತಾ ಇದ್ದಾರೆ ಇವತ್ತು. ಹೌದು, ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮುಚ್ಚುವಂಥ ಕೇಸು ಮುಚ್ಕೊಂಡು ಹೋಗಿಬಿಟ್ಟಿದ್ದು ಈಗಾಗಲೇ ಇತಿಹಾಸದ ಗರ್ಭಗಳಲ್ಲಿ. ವೇದವಲ್ಲಿ ಕೇಸು 1979ರಲ್ಲಿ ನಡೆದಂಥದ್ದು. ಇವತ್ತದು ಮತ್ತು ಪುಟದ ಮೇಲೆ ಎದ್ದು ಬರ್ತಾ ಇದೆ. ಅನ್ಯಾಯ ನಮ್ಮ ಸಹೋದರಿಗೆ ಆಗಿತ್ತು, ತೊಂದರೆ ಭಾಳ ಕೊಟ್ಟರು, ಭಾಳ ರವ ನರಕವನ್ನು ಅನುಭವಿಸಿ ನಮ್ಮ ಸಹೋದರನ ಮಕ್ಕ ತೀರಿದಳು ಅನ್ನುವಂಥ ಆರೋಪವನ್ನು ನಮ್ಮ ತಾಲೂರು ವೀರಭದ್ರೇಶ್ವರ ಅವರು ಮಾಡ್ತಾ ಇದ್ದಾರೆ, ವೀರಭದ್ರಪ್ಪನವ್ರು ಮಾಡ್ತಾ ಇದ್ದಾರೆ. ಜೊತೆಗೆ VM ಭಟ್ರು ಪದ್ಮಲತಾ ಅವ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಸೌಜನ್ಯರ ಬಗ್ಗೆ ಅಂತ ಹೇಳೋ ಅವಶ್ಯಕತೆಯೇ ಇಲ್ಲ. ಆದರೂ ಅದು ಇನ್ವೆಸ್ಟಿಗೇಷನ್ ಆಗಲಿಕ್ಕಿಲ್ಲ, ಅದಕ್ಕೆ ಆಗಬೇಕಾಗಿದ್ದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಡೈರೆಕ್ಷನ್ ಮಾಡಬೇಕು ಅನ್ನೋಂಥ ಮಾತುಗಳು ಕೇಳಿ ಬಂದಿದ್ದು ನಾವು ಈಗಾಗಲೇ ಹಿಂದಿನ ಎಪಿಸೋಡ್ಗಳು ಚರ್ಚೆ ಮಾಡಿದ್ವಿ. ಹೀಗಾಗಿ ಇವೆಲ್ಲ ಪ್ರೆಷರ್ಗಳಿಂದಾಗೆ ಜೊತೆಗೆ SIT ಕೂಡ ಪ್ರಾಮಾಣಿಕತೆಯ ಕೆಲಸ ಮಾಡ್ತಾ ಇದೆ. ಕೆಲವೊಂದಿಷ್ಟು ಜನ ಇವತ್ತು ತಜ್ಞರು ಹೇಳ್ತಾ ಇದ್ದಾರೆ, ಇಲ್ಲ ತಪ್ಪಲಿಕ್ಕೆಲ್ಲ ಹಾದಿ ಬರೋಬ್ಬರಿ ಆನ್ ದ ವೇ ಅದ, ಮುಟ್ತದ ಗುರಿ ಎನ್ನುವಂಥದ್ದು. ಯಾಕೆ ಎಲ್ಲರಿಗೂ ಒಂದು ಆತಂಕ. ಇಲ್ಲಿವರೆಗೆ ಇದ್ದಂಥ ಎಲ್ಲ ಪಕ್ಷಗಳು, ಕಾಂಗ್ರೆಸ್ ಹಿಡ್ಕೊಂಡು BJP ಇರಲಿ, JDS ಇರಲಿ, ಅದೆಲ್ಲ ನಾಯಕರು ಹೆಚ್ಚು ಕಡಿಮೆ ಒಂದೇ ಸ್ಲೋಗನ್, ಧರ್ಮಸ್ಥಳದ ಪಾವಿತ್ರ್ಯ ಹಾಳು ಮಾಡಬೇಡ್ರಿ, ಪಾವಿತ್ರ್ಯ ಹಾಳು ಮಾಡಬೇಡ್ರಿ. ಹಾಳಾಗಿ ಹೋಗ್ಯದಿಲ್ಲ ಸ್ವಾಮಿ, ಇದು ಎಲ್ಲದರ ಹೆಸರು ಕೆಟ್ಟು ಹೋಗಿಬಿಟ್ಟಿದ್ದಲ್ಲ. ಅಲ್ಲಿ ಧರ್ಮಸ್ಥಳದ ಬದಲಾಗಿ ಧರ್ಮಸ್ಥಳದಲ್ಲಿ ಅಧರ್ಮದ ಕ್ರಿಯೆಗಳಾಗ್ತಾ ಇದ್ದಾವೆ, ಅನ್ಯಾಯದ ಕ್ರಿಯೆಗಳಾಗ್ತಾ ಇದ್ದಾವೆ ಅಂತೇಳಿ ದೌರ್ಜನ್ಯದ ಕ್ರಿಯೆಗಳಾಗ್ತಾ ಇದ್ದಾವೆ. ಅದು ಎನ್ಕ್ವೈರಿ ಆಗಬೇಕು. ಸಹಿತ ಹೊರಗೆ ಬಂದ್ರೆ ಅಲ್ಲಿ ಪವಿತ್ರವಾದ ಧರ್ಮಸ್ಥಳ ಯಾರು ಹೇಳೋ ಅವಶ್ಯಕತೆ ಇಲ್ಲ. ನಾವು ಯಾರೂ ಇಲ್ಲೇ, ಅದರಲ್ಲೂ ಈ ಹೋರಾಟಗಾರರಾಗಿರ್ಬೋದು, ದೂರದಾರರಾಗಿರ್ಬೋದು, ಮಂಜುನಾಥ ದೇವತೆಯ ಮೇಲಾಗಿರ್ಬೋದು, ದೇವರ ಮೇಲಾಗಿರ್ಬೋದು, ಜೊತೆಗೆ ನಮ್ಮ ಅನ್ನಪ್ಪ ಸ್ವಾಮಿಯ ದೇವರ ಮೇಲಾಗಿರ್ಬೋದು, ಯಾರ ಆರೋಪವೂ ಇಲ್ಲ. ದೇವರು ನಮ್ಮನ್ನು ಉಳಿಸಲಿ, ನಮ್ಮನ್ನು ಕಾಪಾಡಲಿ, ಇಲ್ಲಿ ಆಗುತ್ತಿರುವ ಅನ್ಯಾಯಗಳು ತಡೀಲಿ ಅನ್ನೋದನ್ನು ಇವರೆಲ್ಲರ ಬೇಡಿಕೆ ಮತ್ತು ಬೇಡಿಕೊಳ್ಳೋದು ದೇವರಲ್ಲಿ ಇದನ್ನು. ಆದರೆ ಇವತ್ತಿಗೂ ಅದು ಆಗ್ತಾ ಇಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಇದರ ಹಿಂದಿರುವಂಥ ವ್ಯಕ್ತಿಗಳು ಅನ್ನೋದು ಇಂದಿಗೂ ಇದೊಂದು ಬಿಡಿಸಲಾರದ ಪ್ರಶ್ನೆ ಆಗಿದೆ. ಕೊನೆಗೆ ಈ ಪರಿಸ್ಥಿತಿ ಕೇಳೋದು ಬಂದುಬಿಟ್ಟದಪ್ಪ ಅಂತಂದ್ರೆ, ದೂರುದಾರರನ್ನ ಆರೋಪಿ ಮಾಡ್ತಾರೆ ಅನ್ನೋ ಇವರು ಅಂತೇಳಿ. ಯಾಕಂತಂದ್ರೆ ಈ ಹಿಂದೆ ನಿಮ್ಗೆ ಹೇಳಿದ್ನಿ ಈಗಾಗಲೇ, ಸ್ನೇಹಮಯಿ ಕೃಷ್ಣ ದೊಡ್ಡ ಆರೋಪನ ಮಾಡಿದರು. ಇಲ್ಲ, ಸೌಜನ್ಯಳ ಕೊಲೆ ಮಾಡಿದ್ದು ಅವ್ರ ಮಾವ ಅನ್ನುವಂಥ ಮಾತನ್ನು ಯಾವ ಆಧಾರ ಮೇಲೆ ಹೇಳಿದ್ರು ಗೊತ್ತಿಲ್ಲ. ಅದ ನಂತರ ಅವರು ಯಾಕೋ ಮೌನ ಆಗಿಬಿಟ್ರು. ತೋರಿಸ್ಬೇಕಾಗಿತ್ತು, ಸಾಕ್ಷಿಗಳಂತಂದು ಹಿಡಿದಿರಬೇಕಾಗಿತ್ತು. ಯಾಕೆ ಎಲ್ಲಿ ಹೋದ್ರು ಅವರು? ಸಾಕ್ಷಿ ಹೇಳಬೇಕಾಗಿತ್ತಲ್ಲ, ಪ್ರೂವ್ ಮಾಡಬೇಕಾಗಿತ್ತಲ್ಲ. ಅದಕ್ಕೆ ಡಾಕ್ಯುಮೆಂಟ್ಸ್ ಇದ್ದಾವಂತ ಹೇಳ್ತಾಯಿದ್ರು. ಸ್ನೇಹಮಯಿ ಕೃಷ್ಣ ಇವತ್ತಿಗೂ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಎಲ್ಲಿ ಓಡಿ ಹೋಗಿಬಿಟ್ರ, ವಿಠ್ಠಲ ಗೌಡ್ರೇನೋ ಅವರ ಮಾಡಿದವರು ಆ ಮಗುವನ್ನು ಅನ್ನುವಂಥ ಮಾತನ್ನು ಆರೋಪ ಮಾಡಿದರು ಅವರು. ಅದು ಈ ಒಂದು ತನಿಖೆಯನ್ನು ದಿಶಾಬಲ್ ಮಾಡುವಂಥವೆಲ್ಲ ಪ್ರಯತ್ನಗಳು ಎಷ್ಟೆಷ್ಟು ಸಾಧ್ಯದನೋ ದಿಶಾಬಲ್ ಮಾಡುವಂಥದ್ದು, ಇದಕ್ಕೆ ಯಾರನ್ನು ತಂದು ಕಟ್ಟಿ ಹಾಕುವಂಥದ್ದು. ನೋಡ್ರಿ, ಬಂದಾಗಿದೆ ಚೆನ್ನಯ್ಯ ಎಷ್ಟು ನಿಸರ್ಗಳವಾಗಿ ಇಲ್ಲಿಯ ವ್ಯವಸ್ಥೆ ಮೇಲೆ, ಅದರಲ್ಲೂ ಅಲ್ಲಿಯ ಒಡೆಯರ ಮೇಲೆ, ಅಲ್ಲಿಯ ಯಜಮಾನರ ಮೇಲೆ ಆರೋಪ ಮಾಡ್ತಾಯಿದ್ರು. ಇಲ್ಲ, ಅದನ್ನು ಮಾಡಿಸೋರು ಅವ್ರು ಮಾಡಿಸೋರು ಅವರು ಅಂತೇಳಿ. ಈವನ್ 30-35 ವಿಡಿಯೋಗಳಲ್ಲಿ ನಮ್ಮ ತಿಮರೋಡಿ ಅವ್ರ ಜೊತೆ ಮಾತಾಡಿದಂಥ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಆರೋಪ ಮಾಡ್ತಾಯಿದ್ದಾರೆ. ನಂತರದು 183 ಅಡಿಯಲ್ಲಿ ಮತ್ತೆ ಬಂದು ಕೋರ್ಟ್ನಲ್ಲಿ ಅದು ಸುಳ್ಳು, ಅದು ಮಾತಾಡಿಸಿದ್ರು
ತಿಮ್ರೋಡಿ ಮತ್ತು ಅವರು ಸಹ ಮಟ್ಟಣ್ಣವರ ಕುಡ್ಕೊಂಡು ಅನ್ನುವಂಥ ಪ್ರತಿ ಆರೋಪ ಮಾಡೋದು ನೋಡಿದಾಗ ಇದು ಎಷ್ಟು ಭೀಕರದ ಎಷ್ಟು ಬಲಾಢ್ಯದಿದ್ದಾರೆ ಅಂತವ್ರು. ಯಾವಾಗ ಮುಸುಕ್ದಾರ ಇದ್ದನೋ ಆಳದ ಸತ್ಯ ಹೇಳಿದ, ನಂತರದಲ್ಲೇ ಮತ್ತೆ ಫೊಟ್ಟಿ ಹೊಡೆದ. ಇದು ಏನು ಅಂತೇಳಿ ಅಂದ್ರೆ ಅವರು ಎದುರು ಹಾಕ್ಕೊಂಡಿಲ್ಲುವಂಥ ಶಕ್ತಿ ಸರ್ಕಾರಗಳಿಗೆ ಇಲ್ಲ ಅಂದಾಗ ಇದು ಪಾಪ ಶ್ರೀಸಾಮಾನ್ಯ ಅವ್ರು ಹೆಂಗೆ ಸಾಧ್ಯದ ಆ ಎದುರಿಸುವಂಥ ಶಕ್ತಿ ಎಲ್ಲಿದಂತ. ಈ ದೇಶದ ವ್ಯವಸ್ಥೆ ಹಂಗಂದ್ರೆ ಇಲ್ಲ. ಯಾಕಂದ್ರೆ ಯಾರ ಕೈಯಲ್ಲಿ ಬಡಿಗಿದ್ರು ಅವ್ರದ್ದು ಏನು ಎನ್ನುವಂಥ ಪರಿಸ್ಥಿತಿ ಇವತ್ತು ಬಂದು ನಿಂತುಬಿಟ್ಟದೆ. ಇವತ್ತು ಯಾರ್ಯಾರು ಕೇಳೋ ಸ್ಥಿತಿ ಇಲ್ಲ, ಏನೂ ಇಲ್ಲ. ಆದರೂ ಒಂದಿಷ್ಟು ಇವತ್ತು SIT ಮತ್ತಷ್ಟು ನಮ್ಮವೆಲ್ಲ ಏನಪ್ಪ ಅಂದ್ರೆ ಅದು ಮಾಡುವಂಥ ವರ್ಕ್ಗಳಿಂದ ಅದು ನಡೆಸಿರುವಂಥ ಪ್ರತಿಯೊಬ್ಬರು ಎನ್ಕ್ವೈರಿ, ಅದೇ ಕಾಲಕ್ಕೆ ಆ ಡ್ರೈವರ್ಗಳು ನಿಮ್ಗೆ ಗೊತ್ತು, ಆ್ಯಂಬುಲೆನ್ಸ್ ಡ್ರೈವರ್ಗಳಿಬ್ಬರು ಕರೆಸಿ ಅದು ಏನು ಒಯ್ತಿದ್ರು ಹೆಣಗಳನ್ನ ಯಾವ ರೀತಿಯಾಗಿ ಅವರು ಅದು ಮಂಗಳೂರಿಗೆ ಅಲ್ಲಿ ಹೆಗ್ಡೆ ಆಸ್ಪತ್ರೆ ಯಾಕೆ ಒಯ್ತಿದ್ರು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾ ನಿಧಾನಕ್ಕೆ ಅವರು ಈ ಒಂದು ಏನು ವಿಶ್ಲೇಷಣೆ ಅದಲ್ಲ ಇದು ಪೂರ್ತಿಯಾಗಿ ಸತ್ಯದ ಕಡೆಗೆ ಹೊರಟದ ಅಂತೇಳಿ ಇಲ್ಲಿ ಅನೇಕ ವಕೀಲರಿಗೆ ಇನ್ನುಳಿದವರಿಗೆ ಮನವರಿಕೆ ಆಗಿರ್ತದೆ. ನಿಧಾನಕ್ಕೆ ಅದು ಮುಚ್ಚಿ ಹಾಕೋ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ದಿನಕ್ಕೊಂದು ರೀತಿಯ ಚಿಂತನೆ ರೀ. ಇವತ್ತು ಈ ರೀತಿ, ನಾಳೆ ಮತ್ತೊಂದು ರೀತಿ. ಕಾರಣ ಇಷ್ಟ ಎಲ್ಲಿವರೆಗೆ ಈ ಆರೋಪ ಮಾಡ್ತಾ ಇದ್ದಾರಲ್ಲ ಆ ವ್ಯಕ್ತಿಗಳನ್ನ ಕರೆಸಿ ಎನ್ಕ್ವೈರಿ ಮಾಡಿ ಅವ್ರೇನು ಬಾಯಿ ಬಿಡ್ತಾರ ಸತ್ಯವನ್ನು ಅದು ತಿಳ್ಕೊಳ್ಳುವವರೆಗೆ ಈ ಸಮಸ್ಯೆ ಇದ್ದೇ ಇರೋದು ಯಾರಿಗಾದರೂ. ಹೌದು ಹಿಂಗಿರ್ಬೋದಾ, ಈ ರೀತಿ ಇರ್ಬೋದಾ, ಏನಾಗಿರ್ಬೋದು ಅಂತೇಳಿ. ಒಟ್ಟಿನಲ್ಲಿ ನಮ್ಮ ಟೋಟಲ್ ಒತ್ತಡ ಏನಪ್ಪ ಅಂತಂದ್ರೆ ನೀವು ಏನೋ ಮಾಡಿ ಸತ್ಯ ಹೊರಗಾಕ್ರಿ, ಇವೆಲ್ಲ ಕೊನೆಗಳಿಗೆ ಒಂದು ಅಂತ್ಯ ಹೇಳ್ರಿ. ಇದು ಹಿಂದಿದ್ದಂಥವ್ರು ಯಾರು ಅನ್ನೋದನ್ನು ಜಗತ್ ಜಾಹೀರು ಮಾಡಿ ನೋಡೋದು ಒಂದೇ ಇಲ್ಲಿ ಎಲ್ಲರ ಬೇಡಿಕೆ ಆಗ್ಲಿಕ್ಕತ್ತದು. ಕೇವಲ ಒಬ್ಬ ವ್ಯಕ್ತಿದಲ್ಲ, ಧರ್ಮಸ್ಥಳದಿಂದ ಕೆಲವು ವ್ಯಕ್ತಿಗಳದಲ್ಲ. ಮತ್ತು ಈ ಮೇಲ್ಮೇಲೆ ಹೇಳ್ತಾನೆ ಇದ್ದೀನಿ ಈ ಮಾತು ನಾನು. ಇದು ಹಿಂದಿದ್ದಂಥವ್ರು ಯಾವ ನಕ್ಸಲರು ಇರಲಿಲ್ಲ, ನಗರ ನಕ್ಸಲರು ಇಲ್ಲ. ಆದರೆ ಈ ವಿಷಯಗಳನ್ನು ಇವತ್ತು ಎಲ್ಲ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇದರ ಆರೋಪ ಮಾಡುವಂಥ ಇದ್ರ ಮೇಲೆ ಪೂರ್ಣ ಪ್ರಮಾಣ ದಾಳಿ ಮಾಡುವಂಥವ್ರು ಯಾರಪ್ಪ ಇವತ್ತಂದ್ರೆ ಎಲ್ಲರೂ RSS ಅಥವಾ ಸಂಘ ಪರಿವಾರ ಜನರಲ್ಲಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಸತ್ಯ ಇರೋದು ಬಳಗಂತೇಳಿ. ಮತ್ತು ಹೊರಗಿನವ್ರು ಯಾರೂ ಇಲ್ಲ ಆರೋಪ ಮಾಡೋರು. ಆ ಎಲ್ಲ ನೆಲೆಗಟ್ಟಿನಲ್ಲೇ ಈಗೆಲ್ಲ ಆದಂಥ ಹತ್ಯೆಗಳು ಇನ್ನುಳಿದವುಗಳು ತನಿಖೆಯಾಗಿ ಆದಷ್ಟು ಜಲ್ದಿ ಬರಲಿ ಅಂತ ತಿಳಿಸ್ತಾ ಇದ್ವಿ. ಕಾರಣ ಇಷ್ಟ ನಾವು ಮರೆತರೆ ಮತ್ತು ಅವರು ಮರೆತ ಮೂಲಿಗೆ ಸೇರಿಸಿದ ಕೇಸುಗಳು ಅನ್ನೋದು ಕಾರಣಕ್ಕಾಗಿ ನಾವು ದಿನನಿತ್ಯ ಅದರ ಬಗ್ಗೆ ಒಂದಿಷ್ಟು ಮಾತಾಡುವಂಥ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಬಿಟ್ಟಿದ್ದೀವಿ. ಯಾಕಂದ್ರೆ ನೆನಪಿರಬೇಕು ಸದಾ. ಯಾಕಂದರೆ ನಾವು ಒಂದಿನ ಮರೆತರೆ ನಿಮ್ಗೆ ಗೊತ್ತದ ಈ ದೇಶದ ಪರಿಸ್ಥಿತಿ ಹಣೆಬರ ಒಂದಿಷ್ಟು ಏನೋ ಘಟನೆ ಆಗ್ತದೆ. ಆ ಘಟನೆ ಆದ ತಕ್ಷಣ ಆ ಒಂದು ಕೆಲವು ದಿನ ಜೋರ್ದಾರ ಆದಂಥ ಚರ್ಚೆ ಅದು ಇದು ಆಗ್ತದೆ. ನಂತರದಲ್ಲೇ ಆ ಘಟನೆ ಮರೆತು ಬಿಟ್ಟಿರ್ತೀವಿ ನಾವು. ಮರು ಅನ್ನೋದು ನಮ್ಮ ಭಾರತೀಯರಿಗೆ ಸಿಕ್ಕಂಥ ದೊಡ್ಡ ವರದಾನವೋ ಶಾಪವೋ ಗೊತ್ತಿಲ್ಲ. ಅದಕ್ಕಾಗಿ ಇದು ನಿರಂತರವಾಗಿ ನಾವು ಈ ವಿಷಯಗಳನ್ನು ಕೆದಕ್ತಾ ಇತ್ತಪ್ಪ ಅಂತಂದ್ರೆ SIT ಆದರೂ ಸಹಿತ ಆನ್ ದ ವೇ ಇರ್ತದೆ. ಆದಷ್ಟು ಶೀಘ್ರ ಈ ಒಂದು ತಪ್ಪಿದಷ್ಟು ನಡೆದ ಎನ್ಕ್ವೈರಿ ಮಾಡುವಂಥಕ್ಕೆ ಬರ್ತದಂತ ನಾವೇನು ಕೇಳ್ತಾ ಇಲ್ಲ. ಇನ್ನೊಮ್ಮೆ ಎನ್ಕ್ವೈರಿ ಆಗಲಿ, ತನಿಖೆ ಆಗಲಿ, ಯಾರು ಮಾಡಿದ್ರೆ ನಮ್ಗೆ ಗೊತ್ತಾಗಲಿ ಆದಷ್ಟು ಬೇಗನೆ ಅನ್ನುವಂಥ ಕಾರಣಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಯಶಸ್ಸು ಆಗ್ಬೋದು, ಯಶಸ್ಸು ಸಿಗ್ಬೋದು ಅಂತೇಳಿ. ಇಂಥ ಸಂದರ್ಭದಲ್ಲೇ ವೇದವಲ್ಲಿಯ ಸಹೋದರೊಬ್ಬರು ಬಂದು ಇವತ್ತು ಕಂಪ್ಲೇಂಟ್ ಮಾಡಿದ್ದು, ಪದ್ಮಲತಾ ಅವರ ಸಹೋದರನು ಅಥವಾ ಸಂಬಂಧಿನ ಬಂದು ಕಂಪ್ಲೇಂಟ್ ಮಾಡಿದ್ದು, ಇವೆಲ್ಲವೂ ಮತ್ತಷ್ಟು ಇನ್ನಷ್ಟು ಒತ್ತಡ ತರುವಂಥ ಹಾದಿಯಲ್ಲಿ ಮತ್ತು ನ್ಯಾಯವನ್ನು ಹುಡುಕುವ ಹಾದಿಯಲ್ಲಿ ಭಾಳ ಸಹಕಾರಿ ಆಗ್ತಾವೆ ಅನ್ನುವಂಥ ಮಾತು ಸ್ಪಷ್ಟ ಆಗ್ತಾಯಿದೆ. ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ನಡೆದ ಈ ಘಟನೆಗಳಿಗೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕಾಗಿದ್ದು ಇವತ್ತಿನ ಅತ್ಯವಶ್ಯವಾದಂಥ ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗಡೆ ವಂದನೆಗಳು.